ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೊಹಮ್ಮದ್ ಹುಸೇನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೊಹಮ್ಮದ್ ಹುಸೇನ್ ನಾಯ್ಕರ್. ನಾವು ಈ ಒಂದು ಕ್ಲಾಸ್ನಲ್ಲಿ ಎಕನಾಮಿಕ್ಸ್ನ ಮೊದಲನೇ ಅಧ್ಯಾಯವನ್ನು ಸಂಪೂರ್ಣವಾಗಿ ಒಂದು 25ರಿಂದ 30 ನಿಮಿಷಗಳಲ್ಲಿ ಸಂಪೂರ್ಣವಾಗಿ ರಿವೈಸ್ ಮಾಡೋಣ. ನಾನು ನಿಮಗೆ ರಿವೈಸ್ ಮಾಡಲಿಕ್ಕೆ ಸಹಾಯ ಮಾಡ್ತೀನಿ. ನೀವು ಇಲ್ಲಿ ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಏನು ಮಾಡಿ ಅಂದರೆ ಒಂದು ಪೇಪರ್ ಆ್ಯಂಡ್ ಪೆನ್ ತೆಗೆದುಕೊಳ್ಳಿ. ನಾನು ಹೇಳುವಂಥ ಕೆಲವೊಂದು ಕೀವರ್ಡ್ಸ್ಗಳನ್ನು ಬರ್ಕೊಳ್ಳಿ. ಯಾವುದೇ ರೀತಿಯಾದಂಥ ದೊಡ್ಡ ಎಕ್ಸ್ಪ್ಲನೇಷನ್ ಬರೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಕೆಲವೊಂದು ಕೀವರ್ಡ್ಸ್ಗಳನ್ನು ನಾನು ಹೇಳ್ತೀನಿ, ಆ ಕೀವರ್ಡ್ಸ್ಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಆ ಒಂದು ಕೀವರ್ಡ್ಸ್ಗಳನ್ನು ನೀವು ಆಸ್ ಇಟ್ ಈಸ್ ಎಕ್ಸಾಮ್ನಲ್ಲಿ ಬರೆದು ಅಂಕಗಳನ್ನು ಗಳಿಸ್ಕೋಬಹುದು. ಮೊದಲನೇ ಅಧ್ಯಾಯ ಬಂದಾಗ ಮೊದಲನೇ ಅಧ್ಯಾಯದಲ್ಲಿ 5 ಇಂಪಾರ್ಟೆಂಟ್ ಟಾಪಿಕ್ ಇದೆ. ಈ ಟಾಪಿಕ್ಗಳ ಮೇಲೆ ನಿಮಗೆ 4 ಅಂಕದ ಪ್ರಶ್ನೆಗಳನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ. ಆ 5 ಟಾಪಿಕ್ಗಳು ಯಾವುವು ಅಂದರೆ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು, ಉತ್ಪಾದನಾ ಸಾಧ್ಯತಾ ಗಡಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ, ಮಾರುಕಟ್ಟೆ ಅರ್ಥವ್ಯವಸ್ಥೆ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಈ 5 ಟಾಪಿಕ್ಸನ್ನು ನಾನೀಗ ಬಹಳ ಫಾಸ್ಟಾಗಿ ರಿವೈಸ್ ಮಾಡ್ತೀನಿ. ಬಹಳ ಫಾಸ್ಟಾಗಿ ಅಂದರೆ ಎಕ್ಸಾಮ್ನಲ್ಲಿ ನೀವು ಏನು ಬರೀಬೇಕೋ ಅಷ್ಟೇ ನಾನು ನಿಮಗೆ ರಿವೈಸ್ ಮಾಡಿಸ್ತೀನಿ. ಬುಕ್ ಓದಿದಾಗ ನೋಡಿ, ಸಾಮಾನ್ಯವಾಗಿ ಬುಕ್ನಲ್ಲಿ ಬಹಳ ಹೆಚ್ಚಿನ ವಿವರಣೆ ಇರುತ್ತೆ. ಆ ಎಲ್ಲ ವಿವರಣೆಯನ್ನು ನಾವು ಎಕ್ಸಾಮ್ನಲ್ಲಿ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗೆ ಎಕ್ಸಾಮ್ನಲ್ಲಿ ಎಷ್ಟು ಬರೀಬೇಕೋ ಆ ಒಂದು ಕೀ ಪಾಯಿಂಟ್ಸ್ಗಳನ್ನು ನಿಮಗೆ ಇಲ್ಲಿ ಈಸಿಯಾಗಿ ನೆನಪಿಟ್ಟುಕೊಳ್ಳುವ ಹಾಗೆ ತಿಳಿಸ್ತೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ. ಬೇಕಂದರೆ 1.5x 2x ಅಲ್ಲಿ ನೀವು ವಿಡಿಯೋನ ಸ್ಪೀಡ್ ಮಾಡಿ ನೋಡ್ಬೋದು, ಬಟ್ ವಿಡಿಯೋನ ಕೊನೆಯವರೆಗೆ ನೋಡಿ. ಹಾಗಾದ್ರೆ ಈಗ ಫಸ್ಟ್ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು. ಈಗ ನಾವು ಫಸ್ಟ್ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯ ಒಂದು ಟಾಪಿಕ್ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು. ಆರ್ಥಿಕತೆ ಯಾವುದೇ ಆಗಿರಲಿ, ಅಂದರೆ ಅದು ಮಾರುಕಟ್ಟೆ ಆರ್ಥಿಕತೆ ಆಗಿರ್ಬೋದು, ಅಥವಾ ಅದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಆಗಿರ್ಬೋದು, ಅಥವಾ ಅದು ಭಾರತದಂತಹ ಒಂದು ಮಿಶ್ರ ಆರ್ಥಿಕತೆ ಆಗಿರ್ಬೋದು. ಆರ್ಥಿಕತೆ ಯಾವುದೇ ಆಗಿರಲಿ, ಆ ಆರ್ಥಿಕತೆ ಕೆಲವೊಂದು ಮೂಲಭೂತ ಸಮಸ್ಯೆಗಳನ್ನು ಎದುರಿಸುತ್ತೆ. ಆ ಸಮಸ್ಯೆಗಳಿಗೆ ನಾವಿಲ್ಲಿ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ ಕರಿತೀವಿ. ನೀವು ಇಂಟ್ರಡಕ್ಷನಲ್ಲಿ ಜಸ್ಟ್ ಇದನ್ನೇ ಬರೀಬೇಕು. ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು 3 ಇವೆ. ಅದರಲ್ಲಿ ಮೊದಲನೇದಾಗಿ ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಎರಡನೇ ಪಾಯಿಂಟ್ ಹೇಗೆ ಉತ್ಪಾದಿಸಬೇಕು, ಮೂರನೇದಾಗಿ ಯಾರಿಗಾಗಿ ಈ ಸರಕು ಮತ್ತು ಸೇವೆಗಳನ್ನು ನಾವು ಉತ್ಪಾದಿಸಬೇಕು. ಮೊದಲನೇದಾಗಿ ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಇಲ್ಲಿ ನೀವು 2 ಕೀವರ್ಡ್ ಅನ್ನು ಬರೀಬೇಕು. ಈ ಪಾಯಿಂಟ್ಗೆ ಎಕ್ಸ್ಪ್ಲನೇಷನ್ ಅನ್ನು ಬರೆಯುವಾಗ ಆ 2 ಕೀವರ್ಡ್ಸ್ ಏನು ಅಂದರೆ, ಏನನ್ನು ಉತ್ಪಾದಿಸಬೇಕು ಅನ್ನೋದು ಉತ್ಪಾದನೆಯ ಆಯ್ಕೆಗೆ ಸಂಬಂಧಿಸಿದಂಥ ಒಂದು ಸಮಸ್ಯೆ ಆಗಿದೆ. ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಮಿತವಾಗಿವೆ, ನಮ್ಮ ಬಯಕೆಗಳು ಅಪರಿಮಿತವಾಗಿವೆ, ಅಂದರೆ ಅನ್ಲಿಮಿಟೆಡ್ ಆಗಿವೆ. ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಬಹಳ ಲಿಮಿಟೆಡ್ ಆಗಿವೆ. ಈಗ ನಾವು ಯಾವುದನ್ನು ಉತ್ಪಾದಿಸಬೇಕು, ಯಾವುದನ್ನು ಉತ್ಪಾದನೆ ಮಾಡಬಾರ್ದು ಅನ್ನುವಂಥ ಒಂದು ಆಯ್ಕೆಯನ್ನು ಮಾಡಬೇಕು. ಏಕೆಂದರೆ ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಪರ್ಯಾಯ ಉಪಯೋಗವನ್ನು ಹೊಂದಿವೆ ಅಥವಾ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಸ್ಪರ್ಧಾತ್ಮಕ ಬಳಕೆ ಅಂದರೆ ನಮ್ಮಲ್ಲಿ ಒಂದು 500 ರೂಪಾಯಿ ಇದೆ ಅಂದರೆ ಅದನ್ನು ನಾವು 10 ವಸ್ತುಗಳ ಮೇಲೆ ಖರ್ಚು ಮಾಡಬಹುದು. ಅದರಿಂದ 10 ಸರಕುಗಳನ್ನು ಉತ್ಪಾದನೆ ಮಾಡಬಹುದು. ಆದರೆ ನಮ್ಮ ಬಯಕೆಗಳು ಅಪರಿಮಿತವಾಗಿವೆ, ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಮಿತವಾಗಿವೆ. ಆದರೆ ನಾವು ಅದರಲ್ಲಿ 4-5 ಆಯ್ಕೆ ಮಾಡಿಕೊಂಡು ಅಥವಾ 2-3 ಆಯ್ಕೆ ಮಾಡಿಕೊಂಡು ಅದರ ಮೇಲೆ ನಮ್ಮ ಸಂಪನ್ಮೂಲಗಳನ್ನು ಖರ್ಚು ಮಾಡಿ ಅದನ್ನು ನಾವು ಉತ್ಪಾದಿಸಬೇಕು. ಆ 10 ಆಯ್ಕೆಗಳು ಏನಿವೆಯಲ್ಲ ಅವು ನಮ್ಮ ಬಯಕೆಗಳು, ಬಟ್ ನಮ್ಮಲ್ಲಿರುವಂಥ ಸಂಪನ್ಮೂಲ ಬಹಳ ಮಿತವಾಗಿದೆ. ಹಾಗಾಗಿ ಈ 10ರಲ್ಲಿ ನಾವು ಕೆಲವೊಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಏನನ್ನು ಉತ್ಪಾದಿಸಬೇಕು ಅನ್ನೋದು ಒಂದು ಆರ್ಥಿಕತೆಯಲ್ಲಿ ಉತ್ಪಾದನೆಯ ಆಯ್ಕೆಗೆ ಸಂಬಂಧಿಸಿದಂಥ ಸಮಸ್ಯೆ. ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಎಸ್, ಈಗ ನಾವು 10ರಲ್ಲಿ 2-3 ಸರಕುಗಳನ್ನು ಉತ್ಪಾದಿಸಬೇಕಂತ ಹೇಳಿ ಆಯ್ಕೆ ಮಾಡ್ಕೊಂಡ್ವಿ, ಬಟ್ ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಇರುವಂಥ ಸಂಪನ್ಮೂಲಗಳು ಮಿತವಾಗಿವೆ. ಎಲ್ಲವನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಒಂದೇ, ಸಂಪನ್ಮೂಲಗಳು ಮಿತವಾಗಿವೆ. ಈ ವರ್ಡನ್ನು ನೀವು ಪದೇ ರಿಪೀಟ್ ಮಾಡ್ತಾ ಇರಿ ಆನ್ಸರ್ನಲ್ಲಿ. ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನೋದು ಉತ್ಪಾದನೆಯ ಪ್ರಮಾಣಕ್ಕೆ ಸಂಬಂಧಿಸಿದಂಥ ಸಮಸ್ಯೆಯಾಗಿದೆ. ನಾನು ಎಕ್ಸ್ಪ್ಲೇಷನ್ ನಿಮಗೆ ಸ್ವಲ್ಪ ಹೆಚ್ಚಿನ ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದೀನಿ. ಆದರೂ ನೀವು ಪರೀಕ್ಷೆಯಲ್ಲಿ ಈ 2 ಕೀ ಪಾಯಿಂಟ್ಸನ್ನು ನೆನಪಿಟ್ಟುಕೊಂಡು ಇದಕ್ಕೆ ವಿವರಣೆಯನ್ನು ಬರೀಬೇಕು. ಸಿಂಪಲ್ ಆಗಿ ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನೋದು ಉತ್ಪಾದನೆಯ ಆಯ್ಕೆ ಮತ್ತು ಉತ್ಪಾದನೆಯ ಪ್ರಮಾಣಕ್ಕೆ ಸಂಬಂಧಿಸಿದಂಥ ಸಮಸ್ಯೆಯಾಗಿದೆ. ಇನ್ನು ಒಂದು ಆರ್ಥಿಕತೆಯಲ್ಲಿ ಈ ಒಂದು ಸಮಸ್ಯೆಗೆ ಯಾವ ರೀತಿ ಪರಿಹಾರ ಒಂದು ಆರ್ಥಿಕತೆ ಕಂಡುಕೊಳ್ಳುತ್ತೆ ಅಂದರೆ, ಇದಕ್ಕೆ ಸಿಂಪಲ್ ಒಂದು 2 ಲೈನಲ್ಲಿ ನೀವು ಇದಕ್ಕೂ ಕೂಡ ವಿವರಣೆ ಬರೀಬೇಕು. ಒಂದು ಆರ್ಥಿಕತೆಯಲ್ಲಿರುವಂತಹ ಸಂಪನ್ಮೂಲಗಳು, ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಯಾವ ಸಂಪನ್ಮೂಲಗಳಿವೆ ಆ ಸಂಪನ್ಮೂಲಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಆ ದೇಶದ ಜನರಿಗೆ, ಆ ಆರ್ಥಿಕತೆ ಜನರಿಗೆ ಏನು ಅಗತ್ಯವಿದೆಯೋ, ಏನು ಅವಶ್ಯಕತೆ ಇದೆಯೋ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕು. ಇಷ್ಟು ಸಿಂಪಲ್ ಎಕ್ಸ್ಪ್ಲನೇಷನ್ ಅನ್ನು ನೀವು ಒಂದು 5-6 ವಾಕ್ಯಗಳಲ್ಲಿ ಬರೀಬೇಕು. ಹೆಚ್ಚಿನ ವಿವರಣೆ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಸೆಕೆಂಡ್
ಪ್ರಾಬ್ಲಮ್ ಏನು, ಒಂದು ಆರ್ಥಿಕತೆಯ ಎರಡನೆಯ ಸಮಸ್ಯೆ ಹೇಗೆ ಉತ್ಪಾದಿಸಬೇಕು. ಇಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಏನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಇನ್ನು ಒಂದು ಸರಕಿನ ಉತ್ಪಾದನೆಗೆ ಬಂದಾಗ ಒಂದು ಸರಕನ್ನು ನಾವು ಹಲವಾರು ರೀತಿಯಲ್ಲಿ ಉತ್ಪಾದನೆ ಮಾಡ್ಬೋದು. ಈಗ ಒಂದು ಸರಕನ್ನು ಉತ್ಪಾದನೆ ಮಾಡಲಿಕ್ಕೆ ನಮ್ಮ ಹತ್ರ ಬಹಳ ವಿಧಾನಗಳಿವೆ. ಒಂದು ನಾವು ಟೆಕ್ನಾಲಜಿಯನ್ನು ಬಳಸ್ಬೋದು, ಇನ್ನೊಂದು ಕಡೆ ನಾವು ಕೇವಲ ಶ್ರಮಿಕರನ್ನು ಬಳಸ್ಕೊಂಡು ಮಾಡ್ಬೋದು. ಬೇರೆ ಬೇರೆ ವಿಧಾನಗಳಿವೆ. ಇಲ್ಲಿ ಹೇಗೆ ಉತ್ಪಾದಿಸಬೇಕು ಅನ್ನೋದು ಉತ್ಪಾದನಾ ವಿಧಾನಕ್ಕೆ ಸಂಬಂಧಿಸಿದಂಥ ಒಂದು ಸಮಸ್ಯೆಯಾಗಿದೆ. ಉತ್ಪಾದನಾ ತಂತ್ರಜ್ಞಾನದ ಆಯ್ಕೆಗೆ, ಉತ್ಪಾದನೆ ಮಾಡಬೇಕಲ್ಲ ಹೇಗೆ ಉತ್ಪಾದಿಸಬೇಕು ಅನ್ನೋದು ಉತ್ಪಾದನಾ ತಂತ್ರಜ್ಞಾನದ ಆಯ್ಕೆಗೆ ಸಂಬಂಧಿಸಿದಂಥ ಒಂದು ಸಮಸ್ಯೆ. ಇಲ್ಲಿ ಸರಕುಗಳ ಉತ್ಪಾದನೆಗೆ ಬಂದಾಗ ಅದನ್ನು ನಾವು ಸಾಮಾನ್ಯವಾಗಿ ಎರಡು ರೀತಿಯಾಗಿ ಉತ್ಪಾದನೆ ಮಾಡ್ಬೋದು. ಒಂದು ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿಕೊಂಡು, ಇನ್ನೊಂದು ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಇಲ್ಲಿ ಶ್ರಮ ಸಾಂದ್ರ ತಂತ್ರಜ್ಞಾನ ಅಂದರೆ ಈ ಹೆಸರೇ ಸೂಚಿಸುವ ಹಾಗೆ ಇಲ್ಲಿ ನಾವು ಹೆಚ್ಚಿನ ಶ್ರಮವನ್ನು ಬಳಸ್ಕೊಳ್ತೀವಿ, ಕಡಿಮೆ ಬಂಡವಾಳವನ್ನು ಬಳಸ್ಕೊಳ್ತೀವಿ. ಹೆಚ್ಚಿನ ಶ್ರಮವನ್ನು ಬಳಸಿದಾಗ ಆ ಒಂದು ಆರ್ಥಿಕತೆಯಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿ ಆಗುತ್ತೆ. ಇದು ಸಿಂಪಲ್ ವಿವರಣೆ ನೀವು ಬರೀಬೇಕು. ಇಲ್ಲಿ ಬಂಡವಾಳ ಸಾಂದ್ರ ತಂತ್ರಜ್ಞಾನದಲ್ಲಿ ನಾವು ಹೆಚ್ಚಿನ ಬಂಡವಾಳವನ್ನು ಬಳಸ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಬಹುದು. ಇನ್ನು ಒಂದು ಆರ್ಥಿಕತೆ ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಇದನ್ನು ಅಗೈನ್ ನಾವು ಆ ದೇಶದಲ್ಲಿರುವಂಥ ಸಂಪನ್ಮೂಲಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಈ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಆ ಒಂದು ದೇಶದಲ್ಲಿ ಬಹಳ ಹೆಚ್ಚಿನ ಶ್ರಮಿಕರು ಇದ್ದರೆ ಆ ಒಂದು ದೇಶ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಆಯ್ಕೆ ಮಾಡಿಕೊಳ್ಬೇಕು. ಒಂದು ವೇಳೆ ಆ ದೇಶದಲ್ಲಿ ಶ್ರಮಿಕರ ಸಂಖ್ಯೆ ಕಡಿಮೆ ಇದ್ದು ಅಲ್ಲಿ ಬಂಡವಾಳದ ಲಭ್ಯತೆ ಹೆಚ್ಚಿಗೆ ಇದ್ದರೆ ಅವರು ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಬಳಸಿಕೊಂಡು ಉತ್ಪಾದನೆಯನ್ನು ಮಾಡಬೇಕು. ಇಷ್ಟು ವಿವರಣೆ ನಾವು ಈಸಿಯಾಗಿ ಬಹಳ ಒಂದು 5-6 ಲೈನ್ಗಳಲ್ಲಿ ಬರೀಬೇಕು. ಇನ್ನು ಕೊನೆಯದಾಗಿ ಬಂದಾಗ ಯಾರಿಗಾಗಿ ಉತ್ಪಾದಿಸಬೇಕು, ಈ ಉತ್ಪಾದಿಸಿದ ಸರಕುಗಳನ್ನು ಯಾರಿಗಾಗಿ ಉತ್ಪಾದಿಸಬೇಕು. ಇಲ್ಲಿ ಯಾರಿಗಾಗಿ ಉತ್ಪಾದಿಸಬೇಕು ಅಂದರೆ ನಾವು ಉತ್ಪಾದನೆ ಮಾಡಿರುವಂಥ ಸರಕುಗಳನ್ನು ಯಾವ ರೀತಿ ವಿತರಣೆ ಮಾಡಬೇಕು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಅಂದರೆ ಒಂದು ಆರ್ಥಿಕತೆಯಲ್ಲಿ ಎಲ್ಲ ಜನರಿಗೆ ಅಗತ್ಯವಿರುವಂತಹ ಮೂಲಭೂತ ಸೌಕರ್ಯಗಳು, ಮೂಲಭೂತ ಪ್ರಾಥಮಿಕ ಆರೋಗ್ಯ, ಪ್ರಾಥಮಿಕ ಶಿಕ್ಷಣ ಸಿಗ್ತಾ ಇದೆಯೋ ಇಲ್ವೋ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಬಗ್ಗೆನೂ ಇದು ಕೂಡ ಒಂದು ಆರ್ಥಿಕತೆಯ ಸಮಸ್ಯೆ ಆಗಿದೆ. ಇದಕ್ಕೆ ಬೇರೆ ಬೇರೆ ಆರ್ಥಿಕತೆಗಳು ಬೇರೆ ಬೇರೆ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತೆ. ಇಷ್ಟು ನೀವು ಬರೆದ್ರೆ ನಿಮಗೆ 4ಕ್ಕೆ 4 ಅಂಕ ಸಿಗುತ್ತೆ. ಈಗ ನಾವು ಸೆಕೆಂಡ್ ಟಾಪಿಕ್ಗೆ ಬರೋಣ. ನಮ್ಮ ಸೆಕೆಂಡ್ ಟಾಪಿಕ್ ಉತ್ಪಾದನಾ ಸಾಧ್ಯತಾ ಗಡಿ. ಈಗ ನಾವು ಸೆಕೆಂಡ್ ಟಾಪಿಕ್ ಅನ್ನ ನೋಡೋಣ. ಸೆಕೆಂಡ್ ಟಾಪಿಕ್ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ. ಇದನ್ನು ಕೂಡ 4 ಅಂಕಕ್ಕೆ ಕೇಳಬಹುದು. ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಅಂತ ಹೇಳಿ 4 ಅಂಕದ ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಫಸ್ಟ್ ನೀವು ಮೀನಿಂಗ್ ಬರೀಬೇಕು. ಅರ್ಥದಲ್ಲಿ ನಾನಿಲ್ಲಿ 2 ಕೀ ವರ್ಡ್ಸ್ಗಳನ್ನು ಬರೆದೇನೆ. ಈ 2 ಕೀ ವರ್ಡ್ಸ್ ಇದೆಯಲ್ಲ ಇದನ್ನು ಆಧಾರವಾಗಿಟ್ಟುಕೊಂಡು ಅಥವಾ ಇದನ್ನು ನೀವು ನೆನಪಿಟ್ಟುಕೊಂಡ್ರೆ ಈಸಿಯಾಗಿ ನಿಮಗೆ ಫುಲ್ ಮೀನಿಂಗ್ ಅಥವಾ ಡೆಫಿನೇಷನ್ ಈಸಿಯಾಗಿ ನೆನಪಿಗೆ ಬರುತ್ತೆ. ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ 2 ಕೀವರ್ಡ್ ಇದೆ. ಒಂದು ಮಿತವಾದ ಸಂಪನ್ಮೂಲಗಳಿಂದ, ಎರಡನೇದಾಗಿ ಉತ್ಪಾದನಾ ಸಾಧ್ಯತೆಗಳನ್ನು. ಯಾವುದೇ ದೇಶ ಆಗಿರಲಿ ಆ ದೇಶದಲ್ಲಿರುವಂಥ ಸಂಪನ್ಮೂಲಗಳು ಮಿತವಾಗಿರುತ್ತವೆ, ಇದು ಎಲ್ಲರಿಗೂ ಗೊತ್ತೇ ಇದೆ. ಒಂದು ದೇಶದಲ್ಲಿರುವಂಥ ಮಿತವಾದ ಸಂಪನ್ಮೂಲಗಳಿಂದ ಉತ್ಪಾದಿಸಬಹುದಾದಂತಹ ಆ ಮಿತವಾಗಿರುವಂಥ ಸಂಪನ್ಮೂಲಗಳಿಂದ ಉತ್ಪಾದಿಸಬಹುದಾದಂತಹ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವಂಥ ಒಂದು ರೇಖೆ. ನಾವು ಇನ್ನೂ ರೇಖೆಯನ್ನು ಇಲ್ಲಿ ತೆಗೆದಿಲ್ಲ. ಈಗ ಈ ರೀತಿ ಒಂದು ರೇಖೆಯನ್ನು ತೆಗಿತೀವಿ. ಈ ರೇಖೆ ನಮಗೆ ಏನು ತೋರಿಸ್ತಾ ಇದೆ ಅಂದರೆ ಆ ದೇಶದಲ್ಲಿರುವಂಥ ಸಂಪನ್ಮೂಲಗಳಿಂದ ಉತ್ಪಾದಿಸಬಹುದಾದಂತಹ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಅಂತಹ ಒಂದು ರೇಖೆಯನ್ನು ನಾವು ಏನಂತ ಕರಿತೀವಿ, ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂತ ಕರಿತೀವಿ. ಮೀನಿಂಗ್ ಆದ ನಂತರ ನೇರವಾಗಿ ನೀವು ಊಹೆಗಳು ಅಂತ ಹೇಳಿ ಒಂದು 4 ಊಹೆಗಳನ್ನು ಬರಿಬೇಕು. ಏನು ಇದೆ ಊಹೆಗಳು ಅಂದರೆ, ನಾವಿಲ್ಲಿ ಈ ಮಿತವಾದ ಸಂಪನ್ಮೂಲಗಳಿಂದ ಕೇವಲ 2 ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಆ 2 ಸರಕುಗಳು ಯಾವುವು ಅಂದರೆ ಗೋಧಿ ಮತ್ತು ಹತ್ತಿ. ನೀವಿಲ್ಲಿ ನೋಡಬಹುದು. ಸೆಕೆಂಡ್ ಬಂದು ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಮಿತವಾಗಿವೆ ಮತ್ತು ಅವು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಸ್ಪರ್ಧಾತ್ಮಕ ಬಳಕೆ ಅಂದರೆ ಈಗಾಗಲೇ ಹೇಳಿದ್ದೀನಿ, ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಮಿತವಾಗಿವೆ, ಬಟ್ ಅದನ್ನು ನಾವು ಬೇರೆ ಬೇರೆ ಸರಕುಗಳ ಉತ್ಪಾದನೆಯಲ್ಲಿ ಬಳಸಬಹುದು. ಅದು ಅಂದರೆ ಅದಕ್ಕೆ ನಾವು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ ಅಂತ ಕರಿತೀವಿ. ಇನ್ನು ಮೂರನೇದು ಬಂದು ದಕ್ಷವಾಗಿ. ಇಲ್ಲಿ ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ನಾವು ದಕ್ಷವಾಗಿ ಬಳಸಲಾಗುತ್ತದೆ. ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಂಪನ್ಮೂಲಗಳ ಅದಕ್ಷ ಬಳಕೆ ಅಥವಾ ಇಲ್ಲಿ ಸಂಪನ್ಮೂಲಗಳ ಯಾವುದೇ ರೀತಿಯಾದಂತಹ ವೇಸ್ಟ್ ಆಗೋದಿಲ್ಲ. 4ನೇದಾಗಿ ಬಂದು ತಂತ್ರಜ್ಞಾನದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಅನ್ನುವಂಥ ಈ 4 ಊಹೆಗಳ ಆಧಾರದ ಮೇಲೆ ನಾವು ಇದಕ್ಕೆ ವಿವರಣೆಯನ್ನು ಬರೀಬೇಕು.
ಈಗ ಬರೋಣ ಈ ಒಂದು ಕೋಷ್ಟಕಕ್ಕೆ. ಈ ಕೋಷ್ಟಕವನ್ನ ಫಸ್ಟ್ ನೋಡ್ಕೊಳ್ಳಿ. ಇಲ್ಲಿ ಸಂಯೋಜನೆಗಳು ಇವೆ, ABCDE 5 ಸಂಯೋಜನೆಗಳಿವೆ. ಗೋಧಿ ಮತ್ತು ಹತ್ತಿ ಅನ್ನುವಂತಹ 2 ಸರಕುಗಳು ಇವೆ. ಈ 2 ಸರಕುಗಳ 5 ಸಂಯೋಜನೆಗಳು ಇವು. ಇಲ್ಲಿ ಫಸ್ಟ್ ಹತ್ತಿಯನ್ನು ನೋಡಿ, 10 9 7 4 0. ಅದರ ನಂತರ ಗೋಧಿ 1 0 1 2 3 4. ಈ ನಂಬರ್ಸ್ ಅನ್ನ ಸ್ವಲ್ಪ ನೆನಪಿಟ್ಟುಕೊಳ್ಳಿ, ಬಹಳ ಈಸಿ ಇದೆ. ಇಲ್ಲಾಂದ್ರೆ ಇಲ್ಲಿ ನೀವೇ ನಂಬರನ್ನು ಹಾಕಿ, ಬಟ್ ಅದು ಸರಿಯಾಗಿರಬೇಕು. ಆ ರೀತಿ ನೀವು ನಂಬರ್ಸನ್ನು ಅಲ್ಲಿ ಹಾಕಬೇಕು. ಇಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಟ್ರಿಕ್ಸ್ ಏನಂದರೆ 1 2 3 4 ಹಾಕಿದ ಮೇಲೆ ಇಲ್ಲಿ 10 ಇದೆಯಲ್ಲ, 10 ಅಲ್ಲಿ ಇಲ್ಲಿ ನೋಡಿ 1 ಇದೆ, 1 ಕಳೆದ್ರೆ ನಿಮಗೆ 9 ಸಿಗುತ್ತೆ. ಈ 9 ಅಲ್ಲಿ 2 ಕಳೆದ್ರೆ 7 ಸಿಗುತ್ತೆ. ಈ 7ರಲ್ಲಿ 3 ಕಳೆದ್ರೆ 4 ಸಿಗುತ್ತೆ. 4 ಆದ ನಂತರ 0ನ ನೀವು ಹಾಕ್ಬೋದು. ಈ 4ರಲ್ಲಿ 4 ಕಳೆದ್ರೆ 0. ಈ ರೀತಿ ಸಿಂಪಲ್ ಆಗಿ ಕೂಡ ನೀವು ಇದನ್ನು ನೆನಪಿಟ್ಟುಕೊಳ್ಬಹುದು. ಇದೊಂದು ನೆನಪಿಟ್ಟುಕೊಳ್ಳಿಕ್ಕೆ ಒಂದು ಸಿಂಪಲ್ ಟ್ರಿಕ್ಸ್. ಈಗ ಇದರ ವಿವರಣೆ ಕೂಡ ನಾವು ಬರೀಬೇಕು. ಮೇಲಿನ ಕೋಷ್ಟಕದಲ್ಲಿ ತೋರಿಸಿರೋ ಹಾಗೆ ನಮ್ಮಲ್ಲಿರುವಂಥ ಮಿತವಾಗಿರುವಂಥ ಸಂಪನ್ಮೂಲಗಳನ್ನು ನಾವು ಸಂಪೂರ್ಣವಾಗಿ ಹತ್ತಿಯ ಉತ್ಪಾದನೆಯಲ್ಲಿ ಬಳಸಿದರೆ, ಇಲ್ಲಿ ನೋಡಿ ಗೋಧಿ 0 ಇದೆ, ಅಂದರೆ ನಾವು ನಮ್ಮಲ್ಲಿರುವಂಥ ಮಿತವಾದ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಎಲ್ಲಿ ಖರ್ಚು ಮಾಡ್ತಾ ಇದ್ದೀವಿ? ಹತ್ತಿ ಮೇಲೆ. ಆವಾಗ ನಾವು ಉತ್ಪಾದಿಸಬಹುದಾದಂತಹ ಹತ್ತಿಯ ಗರಿಷ್ಠ ಪ್ರಮಾಣ 10. ಇದಕ್ಕೆ ವಿರುದ್ಧವಾಗಿ ನಾವು ನಮ್ಮಲ್ಲಿರುವಂಥ ಮಿತವಾದ ಎಲ್ಲ ಸಂಪನ್ಮೂಲಗಳನ್ನು ಗೋಧಿಯ ಉತ್ಪಾದನೆಯಲ್ಲಿ ಬಳಸಿದರೆ ನಾವು ಉತ್ಪಾದಿಸಬಹುದಾದಂಥ ಗೋಧಿಯ ಗರಿಷ್ಠ ಪ್ರಮಾಣ 4. ಇಲ್ಲಿ ನೋಡ್ಬೋದು ಹತ್ತಿಯ ಪ್ರಮಾಣ 0 ಇದೆ. ಇದನ್ನು ಹೊರತುಪಡಿಸಿ ಒಂದು ಆರ್ಥಿಕತೆಯಲ್ಲಿ ಬೇರೆ ಸಂಯೋಜನೆಗಳು ಕೂಡ ಇರ್ಬೋದು. ಆ ಸಂಯೋಜನೆಗಳು ಏನು ಅಂದರೆ ಇಲ್ಲಿ ನೋಡಿ, ನಾವು 1 9 ಗೋಧಿ 1, ಹತ್ತಿಯ 9 ಘಟಕಗಳು, ಗೋಧಿಯ 2 ಯೂನಿಟ್ಗಳು, ಹತ್ತಿಯ 7 ಯೂನಿಟ್ಗಳು, ಗೋಧಿಯ 3 ಯೂನಿಟ್, ಹತ್ತಿಯ 4 ಯೂನಿಟ್. ಈ ರೀತಿ ಇನ್ನೂ 3 ಸಂಯೋಜನೆಗಳಿವೆ. ಈ ಸಂಯೋಜನೆಗಳ ಬಗ್ಗೆನೂ ಕೂಡ ನೀವು ಸ್ವಲ್ಪ ಶಾರ್ಟ್ ವಿವರಣೆಯನ್ನು ಬರೀಬೇಕು. ಹೆಚ್ಚಿನ ವಿವರಣೆ ಬರೀಲಿಕ್ಕೆ ಹೋಗಬೇಡಿ, ಏಕೆಂದರೆ ಇದಕ್ಕೆ ಆನ್ಸರ್ ನೀವು ಹೆಚ್ಚಿನ ವಿವರಣೆ ಬರೀತಾ ಹೋದರೆ ಆನ್ಸರ್ ಬಹಳ ಲಾಂಗ್ ಆಗುತ್ತೆ. 2-3 ಪೇಜ್ವರೆಗೂ ಕೂಡ ಆಗ್ಬಹುದು. ಸಾಧ್ಯವಾದಷ್ಟು ಈ ಒಂದು ಕ್ವಶನಿಗೆ ಆನ್ಸರನ್ನು ಶಾರ್ಟ್ ಆಗಿ ಬರೀಲಿಕ್ಕೆ ಟ್ರೈ ಮಾಡಿ. ಇದಾದ ನಂತರ ಈ ಕೋಷ್ಟಕವನ್ನು ಆಧಾರವಾಗಿಟ್ಕೊಂಡು ನಾವೀಗ ಈ ರೇಖಾಚಿತ್ರವನ್ನು ತೆಗಿಬೇಕು. ಯಾವ ರೀತಿ ತೆಗಿಬೇಕು ಅನ್ನೋದನ್ನು ಇಲ್ಲಿ ನೋಡಿ. ಫಸ್ಟ್ ನೋಡಿ 0 10 ಇದೆ ನೋಡಿ, ಎ ಸಂಯೋಜನೆ. ಗೋಧಿಯ ಪ್ರಮಾಣ 0 ಇದೆ, ಗೋಧಿ ಇಲ್ಲಿ ತೋರಿಸಿದೀವಿ ನಾವು ಕೆಳಗೆ. ಗೋಧಿ ಪ್ರಮಾಣ 0, ಹತ್ತಿಯ ಪ್ರಮಾಣ 10 ಇದೆ. ಇಲ್ಲಿ ನೋಡಿ ಹತ್ತಿಯ ಪ್ರಮಾಣ 10 ಇದೆ. ಇದು ಮೊದಲನೇ ಸಂಯೋಜನೆ ಆಯಿತು, ಇದಕ್ಕೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಎರಡನೇ ಸಂಯೋಜನೆ ಗೋಧಿ 1 ಹತ್ತಿ 9. ಗೋಧಿ 1 ಇಲ್ಲಿದೆ, ಹತ್ತಿ 9. ನಾವೀಗ ಇಲ್ಲಿ ಗುರುತಿಸಬೇಕು. 8 10ರ ನಡುವೆ 9ನ್ನು ನಾವೀಗ ಗುರುತಿಸಬೇಕು. ಇಲ್ಲಿ 1ರ ಮೇಲೆ 9ನ್ನು ಗುರುತಿಸಬೇಕು. ಸೆಕೆಂಡ್ ಬನ್ನಿ, ಸಿ ಸಂಯೋಜನೆ. ಗೋಧಿ 2 ಇಲ್ಲಿದೆ, ಹತ್ತಿ 7. ಅದನ್ನು ಇಲ್ಲಿ ಗುರುತಿಸೋಣ. 8 ಮತ್ತು 6ರ ನಡುವೆ ನಾವಿಲ್ಲಿ ಗುರುತಿಸೋಣ. ಓಕೆ. ಮೂರನೇದಾಗಿ 3 4. 3 ಇಲ್ಲಿದೆ, 4ನ ಇಲ್ಲಿ ಗುರುತಿಸಬೇಕು ನಾವು. ಇಲ್ಲಿ ನೀವು ನೋಡ್ಬೋದು 4 ಇಲ್ಲಿದೆ. ಇನ್ನು ನೆಕ್ಸ್ಟ್ ಬಂದು 4 0. ಇಲ್ಲಿ ಗೋಧಿ ಪ್ರಮಾಣ 4 ಇದೆ, ಹತ್ತಿ ಪ್ರಮಾಣ ಇಲ್ಲಿ 0 ಇದೆ. ಇಲ್ಲಿ ಏನು ಗುರುತಿಸುವಂಥ ಅವಶ್ಯಕತೆ ಇಲ್ಲ. ಈ ಡಾಟ್ಸ್ಗಳನ್ನು ನಾವೀಗ ಸಿಂಪ್ಲಿ ಏನು ಮಾಡಬೇಕು? ಕೂಡಿಸ್ಬೇಕು ಅಷ್ಟೇ. ಇದನ್ನು ಸ್ವಲ್ಪ ನೀವು ಸರಿಯಾಗಿ ಕೂಡಿಸ್ಬೇಕು ಎಕ್ಸಾಮ್ನಲ್ಲಿ. ಎಸ್, ಈ ರೀತಿ ಕೂಡಿಸಿದ್ರೆ ಇದಾಯಿತು. ಇದಕ್ಕೆ ನಾವು ಇಲ್ಲಿ ಗುರುತಿಸಬೇಕು. ಇದು ಎ ಸಂಯೋಜನೆ. ಇಲ್ಲಿ ನೋಡಿ ಎ ಸಂಯೋಜನೆಯಲ್ಲಿ ಗೋಧಿ 0 ಇದೆ, ಹತ್ತಿ ಎಷ್ಟಿದೆ? 10 ಯೂನಿಟ್ಗಳು ಇದೆ. ಬಿ ಸಂಯೋಜನೆ ಇಲ್ಲಿದೆ, ಬಿ ಅಂತ ಇಲ್ಲಿ ಗುರುತಿಸಿ. ಇಲ್ಲಿ ಗೋಧಿ 1 ಇದೆ, ಹತ್ತಿ 9 ಇದೆ. ಈ ರೀತಿ ಸಿ ಡಿ ಇ ಅಂತ ಹೇಳಿ ಈ 5 ಸಂಯೋಜನೆಗಳನ್ನು ನೀವು ಗುರುತಿಸಬೇಕು. ಇದನ್ನು ಈ ರೀತಿಯಲ್ಲಿ ಕೂಡಿಸ್ಬೇಕು ನೀವು. ಇಲ್ಲಿ ನೋಡಿ, ಎಸ್, ಇದು 7, ಅದರ ನಂತರ ಇದು 4. ಈ ರೀತಿನೂ ಕೂಡ ಇಲ್ಲಿ ಕೂಡಿಸ್ಬೇಕು. ಎಸ್, ಇಷ್ಟು ಕೂಡಿಸಿದ್ರೆ ಆಯಿತು, ರೇಖಾಚಿತ್ರ ತೆಗೆಯೋದು ಆಯಿತು. ಇದಕ್ಕೆ ನಾವು ವಿವರಣೆ ಬರೆಯುವಾಗ 5 ಪಾಯಿಂಟ್ಸನ್ನು ನೆನಪಿಟ್ಟುಕೊಳ್ಳಿ. 5 ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಫಸ್ಟ್ ಈ ರೇಖಾಚಿತ್ರದ ವಿವರಣೆಯನ್ನು ಬರೀಬೇಕು. ಬಹಳ ಸಿಂಪಲ್. OX ಅಕ್ಷದಲ್ಲಿ ಗೋಧಿಯನ್ನು ತೋರಿಸಲಾಗಿದೆ, OY ಅಕ್ಷದಲ್ಲಿ ಹತ್ತಿಯನ್ನು ತೋರಿಸಲಾಗಿದೆ. ಇದು ರೇಖಾಚಿತ್ರದ ವಿವರಣೆ. ಅದರ ನಂತರ ಇಲ್ಲಿದೆ ನೋಡಿ, AE ರೇಖೆ ಅಂತ ನಾವು ಇದಕ್ಕೆ ಕರಿತೀವಿ. ಇದು ಉತ್ಪಾದನಾ ಸಾಧ್ಯತೆ ಗಡಿ. ರೇಖಾಚಿತ್ರದಲ್ಲಿರುವಂತಹ ಈ ರೇಖೆಯು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಯಾಗಿದ್ದು, ಇದು ದೇಶದಲ್ಲಿರುವಂತಹ ಮಿತವಾದ ಸಂಪನ್ಮೂಲಗಳಿಂದ ಉತ್ಪಾದಿಸಬಹುದಾದಂತಹ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ ಅಂತ ಬರೀಬೇಕು. 2ನೇ ಪಾಯಿಂಟ್ ಕ್ಲಿಯರ್. 3ನೇ ಪಾಯಿಂಟ್ ಬಂದಾಗ ಈ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಇದೆಯಲ್ಲ, ಇದು ನಿಮ್ನ ಮಧ್ಯವನ್ನು ಹೊಂದಿದೆ. ಈ ಒಂದು ಪಾಯಿಂಟ್ ಬರೀರಿ. ಇದರ ಎಕ್ಸ್ಪ್ಲನೇಷನ್ ನಾನು ಹೇಳ್ತೀನಿ. ನಾನೀಗ ಹೇಳಿಕೆ ಹೋಗ್ತಾ ಇರುವಂಥ ವಿವರಣೆಯನ್ನು ಆನ್ಸರ್ನಲ್ಲಿ ಬರಿಬೇಡಿ, ಬಟ್ ಈ ಉತ್ಪಾದನಾ ಸಾಧ್ಯತೆ ರೇಖೆ ನಿಮ್ನ ಮಧ್ಯವನ್ನು ಹೊಂದಿದೆ. ಈ ಪಾಯಿಂಟನ್ನು ಬರೀಬೇಕು. ನಿಮ್ನ ಮಧ್ಯ ಅನ್ನುವಂಥ ವರ್ಡ್ ನಿಮ್ಮ ಆನ್ಸರ್ನಲ್ಲಿ ಯೂಸ್ ಆಗಬೇಕು. ನಿಮ್ನ ಮಧ್ಯ ಏನಂದರೆ, ನಾವು ಒಂದು ಸರಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿದಾಗ ಇನ್ನೊಂದು ಸರಕನ್ನು ಅಷ್ಟೇ ಪ್ರಮಾಣದಲ್ಲಿ ಬಿಟ್ಟು ಕೊಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಗೋಧಿ ಈಗ
ಬಿ ಸಂಯೋಜನೆಯಲ್ಲಿ ನಾವು 1 ಯೂನಿಟ್ನಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ನಾವೇನಾದರೂ ಗೋಧಿಯನ್ನು 2 ಯೂನಿಟ್ಗಳಷ್ಟು ಉತ್ಪಾದನೆ ಮಾಡಬೇಕೆಂದು ಬಯಸಿದರೆ ಇಲ್ಲಿ ನಾವು ಹತ್ತಿಯನ್ನು ಬಿಟ್ಕೊಡ್ಬೇಕಾಗುತ್ತೆ. ಇಲ್ಲಿ ಮೊದಲನೇ ಯೂನಿಟ್ನಲ್ಲಿ ನೋಡಿ ಗೋಧಿಯನ್ನು 1 ಘಟಕದಷ್ಟು, ಹತ್ತಿಯನ್ನು 9 ಘಟಕದಷ್ಟು ನಾವು ಉತ್ಪಾದನೆ ಮಾಡ್ತಾ ಇದ್ವಿ. ಈಗ ಒಂದು ವೇಳೆ ನಾವೇನಾದರೆ ಗೋಧಿನ 2 ಯೂನಿಟ್ಗಳಷ್ಟು ಉತ್ಪಾದನೆ ಮಾಡಬೇಕು ಅಂತ ಬಯಸಿದರೆ ಈಗ ಹತ್ತಿಯನ್ನು ನಾವು 9ರಿಂದ 7ಕ್ಕೆ ಕಡಿಮೆ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ಈ ರೀತಿ ಇಲ್ಲಿದೆಯಲ್ಲ, ಎಸ್, ಹತ್ತಿಯನ್ನು ಕಡಿಮೆ ಮಾಡಿ ನಾವು ಗೋಧಿಯ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಿಸಬೇಕಾಗುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ, ಎಇ ರೇಖೆಯು ನಿಮ್ನ ಮಧ್ಯೆಯನ್ನು ಹೊಂದಿದೆ. ಇದಾಯಿತು 3ನೇ ಪಾಯಿಂಟ್. 4ನೇ ಪಾಯಿಂಟ್ ಬಂದು ಈ ಉತ್ಪಾದನಾ ಸಾಧ್ಯತೆ ಗಡಿ ರೇಖೆ ಕೆಳಗೂ ಕೂಡ ಇಲ್ಲಿ ಕೂಡ ಪಾಯಿಂಟ್ಸ್ ಇವೆ, ನೋಡ್ಬೋದು ಈ ರೀತಿ ಇಲ್ಲಿ ಪಾಯಿಂಟ್ಸ್ ಇವೆ ಅಲ್ಲ, ಈ ಪಾಯಿಂಟ್ಸ್ಗಳ ಬಗ್ಗೆನೂ ಕೂಡ ಬರೀಬೇಕು. ಉತ್ಪಾದನಾ ಸಾಧ್ಯತೆ ಗಡಿ ರೇಖೆ ಕೆಳಗಿರುವಂತಹ ಸಂಯೋಜನೆಗಳು ಇವೆ ಅಲ್ಲ, ಅವು ಏನನ್ನ ಸೂಚಿಸ್ತಾ ಇವೆ ಅಂದರೆ ಸಂಪನ್ಮೂಲಗಳ ಅಪೂರ್ಣ ಬಳಕೆಯನ್ನು ಸೂಚಿಸ್ತಾ ಇವೆ. ಅಂದರೆ ಇಲ್ಲಿ ಈ ಒಂದು ಸಂಯೋಜನೆಗಳನ್ನ ನಾವು ಏನಾದರೂ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಸಂಪನ್ಮೂಲಗಳು ವೇಸ್ಟ್ ಆಗುತ್ತೆ. ಇಲ್ಲಿ ನಾವು ಊಹೆದಲ್ಲಿ ನೋಡಿದ್ವಿ, ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನ ನಾವು ದಕ್ಷವಾಗಿ ಬಳಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು. ಹಾಗಾಗಿ ಈ ಪಾಯಿಂಟ್ ಬಗ್ಗೆ ನಾವು ಒಂದು ಎಕ್ಸ್ಪ್ಲನೇಷನ್ ಜಸ್ಟ್ ಬರಿಬೇಕು. ಕೊನೆಯದಾಗಿ ನೋಡಿ, ಈ 5 ಸಂಯೋಜನೆ, ಇನ್ನೂ ಬಹಳಷ್ಟು ಸಂಯೋಜನೆಗಳು ಇವೆ. ಹಲವಾರು ಸಂಯೋಜನೆಗಳಲ್ಲಿ ಆರ್ಥಿಕತೆಯು ಯಾವುದಾದ್ರೂ ಒಂದು ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗ್ತದೆ. ಯಾಕೆಂದರೆ ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಮಿತವಾಗಿವೆ. ಹಾಗಾಗಿ ನಾವು ಯಾವುದಾದ್ರೂ ಒಂದು ಆಯ್ಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ, ಎಲ್ಲವನ್ನ ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಇಷ್ಟು ನೀವು ಕನ್ಕ್ಲೂಷನ್ನಲ್ಲಿ ಬರೆದ್ರೆ ಇದಕ್ಕೂ ಕೂಡ ನಿಮಗೆ 4ಕ್ಕೆ 4 ಅಂಕ ಸಿಗುತ್ತೆ. ಈಗ ನಮ್ಮ 3ನೇ ಟಾಪಿಕ್ಗೆ ನಾವು ಬರೋಣ. 3ನೇ ಟಾಪಿಕ್ ಕೇಂದ್ರೀಯ ಯೋಜಿತ ಆರ್ಥಿಕತೆ. ಈಗ 3ನೇ ಟಾಪಿಕ್ಗೆ ಬರೋಣ. 3ನೇ ಟಾಪಿಕ್ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ. ಆರ್ಥಿಕತೆಯ ವಿಧಗಳು ಅಂತ ಹೇಳಿ ಒಂದು ಟಾಪಿಕ್ ಇದೆ. ಅದರಲ್ಲಿ 3 ಆರ್ಥಿಕತೆಯ ವಿಧಗಳು ಇವೆ. ಒಂದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ, 2ನೇದಾಗಿ ಮಾರುಕಟ್ಟೆ ಅರ್ಥವ್ಯವಸ್ಥೆ, 3ನೇದಾಗಿ ಮಿಶ್ರ ಆರ್ಥಿಕತೆ ಅಂತ ಇದೆ. ಮಿಶ್ರ ಆರ್ಥಿಕತೆಯ ಮೇಲೆ 4 ಅಂಕದ ಪ್ರಶ್ನೆ ಕೇಳೋದಿಲ್ಲ, 1 ಅಥವಾ 2 ಅಂಕಕ್ಕೆ ಅದರ ಮೇಲೆ ಪ್ರಶ್ನೆಯನ್ನು ಕೇಳ್ಬೋದು. ಅದನ್ನು ನೀವೇ ಓದ್ಕೊಳ್ಳಿ. ನಾನು ಈ ಎಲ್ಲ ವಿಡಿಯೋ ಟಾಪಿಕ್ ಇದೆಯಲ್ಲ, ಇದರ ಎಲ್ಲ ನೋಟ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಪಿನ್ಡ್ ಕಾಮೆಂಟ್ನಲ್ಲಿ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ನೋಟ್ಸ್ ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಬೋದು. ಇಲ್ಲಿ ಫಸ್ಟ್ ನೀವು ಈ ಕ್ವಶನ್ಗೆ ಆನ್ಸರ್ ಮಾಡುವಾಗ ಮೀನಿಂಗನ್ನು ಬರೀಬೇಕು. ಮೀನಿಂಗ್ನಲ್ಲಿ 2 ಕೀವರ್ಡ್ಸ್ ಇದೆ, ಅದನ್ನು ನೆನಪಿಟ್ಟುಕೊಳ್ಳಿ. ಒಂದು, ಉತ್ಪಾದನೆಯ ಸಾಧನಗಳು. ಯಾವ ಒಂದು ಆರ್ಥಿಕತೆಯಲ್ಲಿ ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಲ್ಲಿ ಇರುತ್ತದೆಯೋ ಮತ್ತು ಅಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಸರ್ಕಾರವೇ ನಿರ್ವಹಿಸ್ತಾ ಇದ್ರೆ ಅಂತಹ ಒಂದು ಆರ್ಥಿಕತೆಯನ್ನು ನಾವು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಥವಾ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತೀವಿ. ಮೀನಿಂಗ್ನಲ್ಲಿ 2 ವರ್ಡ್ ಇಂಪಾರ್ಟೆಂಟ್ ಇರಲೇಬೇಕು. ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಲ್ಲಿ, 2ನೇದಾಗಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಯಾರು ನಿರ್ವಹಿಸ್ತಾರೆ, ಸರ್ಕಾರ ನಿರ್ವಹಿಸುತ್ತೆ. ಇದಾದ ನಂತರ ನೇರವಾಗಿ ಈ ಒಂದು ಆರ್ಥಿಕತೆಯ ಲಕ್ಷಣಗಳನ್ನು ನೀವು ಬರಿಬೇಕು. ಲಕ್ಷಣಗಳನ್ನು ನೆನಪಿಟ್ಟುಕೊಳ್ಳಿಕ್ಕೆ ಒಂದೊಂದು ಲಕ್ಷಣಕ್ಕೆ ಸಂಬಂಧಿಸಿದ ಒಂದೊಂದು ಕೀವರ್ಡ್ ಅನ್ನು ನೀವು ನೆನಪಿಟ್ಟುಕೋಬೇಕು. ಆ ವರ್ಡ್ ನಿಮ್ಮ ಮೈಂಡಿಗೆ ಬಂತಂದ್ರೆ ಅದರ ಆಧಾರದ ಮೇಲೆ ನೀವು ಆ ಪಾಯಿಂಟ್ನ ಫುಲ್ ವಿವರಣೆಯನ್ನು ಬರೀಬೇಕು. ಯಾವ ರೀತಿ ಅಂದರೆ ಫಸ್ಟ್ ನೋಡೋಣ, ಆರ್ಥಿಕತೆಯ ಪ್ರಮುಖ ನಿರ್ಧಾರಗಳು. ಈ ಆರ್ಥಿಕತೆಯಲ್ಲಿ ಅಂದರೆ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಯಾರು ಆರ್ಥಿಕತೆಯ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ? ಸರ್ಕಾರ. ಇಲ್ಲಿ ಎಲ್ಲ ರೀತಿಯಂತಹ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ಕೈಗೊಳ್ಳುತ್ತದೆ. ಇನ್ನು ಸೆಕೆಂಡ್ ಬಂದು ಉತ್ಪಾದನೆ, ವಿನಿಮಯ ಮತ್ತು ಸರಕುಗಳ ಅನುಭೋಗಕ್ಕೆ ಸಂಬಂಧಿಸಿದಂಥ ನಿರ್ಣಯಗಳನ್ನು ಕೂಡ ಸರ್ಕಾರನೇ ಕೈಗೊಳ್ಳುತ್ತೆ. 2ನೇ ಲಕ್ಷಣ ವೆರಿ ಸಿಂಪಲ್. 3ನೇ ಲಕ್ಷಣ ನೋಡಿ, ಅತ್ಯಂತ ಉಪಯುಕ್ತ ಸರಕು ಮತ್ತು ಸೇವೆಗಳ ಉತ್ಪಾದನೆ. ಇಲ್ಲಿ ಸರ್ಕಾರ ಅತ್ಯಂತ ಉಪಯುಕ್ತವಾಗಿರುವಂತಹ ಅಂದರೆ ಜನರಿಗೆ ಅತಿ ಹೆಚ್ಚು ಅವಶ್ಯ ಇರುವಂತಹ ಸರಕು ಮತ್ತು ಸೇವೆಯನ್ನು ಉತ್ಪಾದನೆ ಮಾಡಿ ಪೂರೈಸುತ್ತದೆ. 4ನೇದಾಗಿ ಬಂದಾಗ ಈ ಒಂದು ಆರ್ಥಿಕತೆಯಲ್ಲಿ ಸರ್ಕಾರ ಇಲ್ಲಿ ಗುಣಮಟ್ಟದ ಜೀವನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ, ಉತ್ಪಾದನೆಯ ಪ್ರಮಾಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವುದಿಲ್ಲ. ಹಾಗಾಗಿ ನಾನಿಲ್ಲಿ ಗುಣಮಟ್ಟದ ಜೀವನಕ್ಕೆ ಗ್ರೇಟರ್ ದ್ಯಾನ್ ಉತ್ಪಾದನೆಯ ಪ್ರಮಾಣ ಅಂತ ಬರೆದಿದ್ದೇನೆ. ಅಂದರೆ ಇಲ್ಲಿ ಸರ್ಕಾರ ಏನು ಗುಣಮಟ್ಟದ ಜೀವನಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಡುತ್ತೆ. ಅದು ಸಾಮಾಜಿಕ ಹಿತ ಇದೆಯಲ್ಲ, ಅದು ಸರ್ಕಾರದ ಮುಖ್ಯ ಉದ್ದೇಶ ಆಗಿರುತ್ತೆ. 5ನೇ ಪಾಯಿಂಟ್ ಬಂದಾಗ ಇದು ದೇಶೀಯ ಕೈಗಾರಿಕೆಗಳನ್ನು ರಕ್ಷಣೆ ಮಾಡುತ್ತೆ. ಸರ್ಕಾರ ಯಾರಿಂದ ರಕ್ಷಣೆ ಮಾಡುತ್ತೆ ಅಂದರೆ ವಿದೇಶಿ ಕೈಗಾರಿಕೆಗಳ ಪೈಪೋಟಿಯಿಂದ ರಕ್ಷಣೆ ಮಾಡುತ್ತೆ. ಈಗ ನಮ್ಮ ಒಂದು ಆರ್ಥಿಕತೆಯಲ್ಲಿ ವಿದೇಶಿ ಕೈಗಾರಿಕೆಗಳನ್ನು ಬರಲಿಕ್ಕೆ ಅವಕಾಶ ಕೊಟ್ಟರೆ ಅವರು ಬಂದು ದೇಶೀಯ ಕೈಗಾರಿಕೆಗಳ ಜೊತೆ ಪೈಪೋಟಿ ಮಾಡ್ತಾರೆ. ಅವರ ಕಡೆ ಒಳ್ಳೆಯ ಟೆಕ್ನಾಲಜಿ ಇದೆ, ಅವರು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸರಕುಗಳನ್ನು, ಒಳ್ಳೆಯ ಗುಣಮಟ್ಟದ ಸರಕುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡಿದಾಗ ಈ ದೇಶೀಯ ಕೈಗಾರಿಕೆಗಳ ಜೊತೆ ಹೆಚ್ಚಿನ ಪೈಪೋಟಿ ಆಗುತ್ತೆ. ಆವಾಗ ದೇಶೀಯ ಕೈಗಾರಿಕೆಗಳಿಗೆ ಲಾಸ್ ಆಗ್ಬೋದು, ಅವರಿಗೆ ನಷ್ಟ ಅನುಭವಿಸಬಹುದು ಆ ಕೈಗಾರಿಕೆಗಳು. ಹಾಗಾಗಿ ಸರ್ಕಾರ ಈ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ದೇಶೀಯ ಕೈಗಾರಿಕೆಗಳಿಗೆ ರಕ್ಷಣೆ ಕೊಡುತ್ತೆ. ಈ 5 ಲಕ್ಷಣಗಳಿಗೆ ಸಂಬಂಧಿಸಿದಂತಹ ಒಂದೊಂದು ವರ್ಡನ್ನು ನೆನಪಿಟ್ಟುಕೊಳ್ಳಿ ಅಥವಾ ಈ ಸಿಂಪಲ್ ಪಾಯಿಂಟ್ಸ್ಗಳನ್ನು ನೆನಪಿಟ್ಟುಕೊಳ್ಳಿ. ಎಕ್ಸಾಮ್ನಲ್ಲಿ ಬರೆಯುವಾಗ ಈ ಒಂದು ವಿವರಣೆಯನ್ನು ಸ್ವಲ್ಪ
ಹೆಚ್ಚಿನ ವಿವರಣೆ ಮಾಡಿ, ಎರಡೆರಡು ಮೂರು ಲೈನ್ ವಿವರಣೆ ಮಾಡಿ ಬರಿಬೇಕು. ಇಲ್ಲಿ ಕೂಡ ನಿಮಗೆ 4ಕ್ಕೆ 4 ಅಂಕ ಸಿಗುತ್ತೆ. ಈಗ ನಮ್ಮ ನೆಕ್ಸ್ಟ್ ಟಾಪಿಕ್ ಮಾರುಕಟ್ಟೆ ಅರ್ಥವ್ಯವಸ್ಥೆ. ನಮ್ಮ 4ನೇ ಟಾಪಿಕ್ ಯಾವುದು ಅಂದರೆ ಮಾರುಕಟ್ಟೆ ಅರ್ಥವ್ಯವಸ್ಥೆ. ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಮತ್ತು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ, ಇದರಲ್ಲಿ ಸ್ವಲ್ಪ ನಿಮಗೆ ಸಿಮಿಲಾರಿಟೀಸ್ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಏನಂದರೆ ಇಲ್ಲಿ ಮೀನಿಂಗ್ ಬರೆಯುವಾಗ ನೋಡಿ, ಇಲ್ಲಿ ಉತ್ಪಾದನಾ ಸಾಧ್ಯತೆಗಳು ಇವೆಯಲ್ಲ ಅದು ಖಾಸಗಿಯವರ ಒಡೆತನದಲ್ಲಿ ಇರುತ್ತೆ. ಯಾರ ಒಡೆತನದಲ್ಲಿ ಇರುತ್ತೆ? ಖಾಸಗಿಯವರ ಒಡೆತನದಲ್ಲಿ ಇರುತ್ತೆ. ಮತ್ತು ಇಲ್ಲಿ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಖಾಸಗಿಯವರೇ ನಿರ್ವಹಿಸುತ್ತಾರೆ. ಇದಕ್ಕೆ ಮೀನಿಂಗ್ ಸರಿಯಾದ ವಾಕ್ಯಗಳಲ್ಲಿ ಯಾವ ರೀತಿ ಬರೀಬೇಕಂದ್ರೆ, ಯಾವ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಾಧನಗಳು ಖಾಸಗಿಯವರ ಒಡೆತನದಲ್ಲಿದ್ದು ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಖಾಸಗಿಯವರೇ ನಿರ್ವಹಿಸ್ತಾ ಇದ್ರೆ ಅಂತಹ ಒಂದು ಆರ್ಥಿಕತೆಯನ್ನು ನಾವು ಏನಂತ ಕರಿತೀವಿ? ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಅದಾದ ನಂತರ ನಾವು ನೇರವಾಗಿ ಲಕ್ಷಣಗಳಿಗೆ ಬರಬೇಕು. ಲಕ್ಷಣದಲ್ಲಿ ಬೆಲೆ ಯಂತ್ರದ ಪಾತ್ರ, ನಾನು ಒಂದೇ ಕೀವರ್ಡ್ ಅನ್ನು ಬರೆದಿದ್ದೀನಿ. ಈ ಒಂದು ಆರ್ಥಿಕತೆಯಲ್ಲಿ ಬೆಲೆ ಯಂತ್ರದ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಅಂದರೆ ಇಲ್ಲಿ ಯಾವುದೇ ಸರಕು ಮತ್ತು ಸೇವೆಯ ಬೆಲೆ ಇದೆಯಲ್ಲ ಅದು ಮಾರುಕಟ್ಟೆ ಶಕ್ತಿಗಳಾದಂತಹ ಯಾವುದು ಮಾರುಕಟ್ಟೆ ಶಕ್ತಿಗಳು ಎರಡು ಇವೆ. ಒಂದು ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧಾರ ಆಗುತ್ತೆ. ಈ ಪಾಯಿಂಟನ್ನು ನೀವು ಬರೀಬೇಕು. ಅದನ್ನು ನೆನಪಿಟ್ಟುಕೊಳ್ಳಿಕ್ಕೆ ಈ ಬೆಲೆ ಯಂತ್ರದ ಪಾತ್ರ ಅನ್ನುವಂಥ ಒಂದು ಕೀವರ್ಡನ್ನು ನೀವು ನೆನಪಿಟ್ಟುಕೊಳ್ಳಬಹುದು. ಸೆಕೆಂಡ್ ಬಂದಾಗ ಬೇಡಿಕೆ ಅಧಿಕ ಆದರೆ ಬೆಲೆ ಕೂಡ ಅಧಿಕ ಆಗುತ್ತೆ. ನಿಮಗೆ ಗೊತ್ತೇ ಇದೆ. ಇದನ್ನು ಪಾಯಿಂಟ್ ಯಾವ ರೀತಿ ವಿವರಣೆ ಮಾಡಬೇಕಂದ್ರೆ, ಈ ಒಂದು ಆರ್ಥಿಕತೆಯಲ್ಲಿ ಅನುಭೋಗಿಗಳು ಅಥವಾ ಗ್ರಾಹಕರು ಯಾವುದೇ ಒಂದು ಸರಕಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿದಾಗ ಏನಾಗುತ್ತೆ? ಆ ಒಂದು ಸರಕಿನ ಬೇಡಿಕೆ ಅಧಿಕ ಆಗುತ್ತೆ. ಬೇಡಿಕೆ ಅಧಿಕ ಆದಾಗ ಆ ಸರಕಿನ ಬೆಲೆ ಅಧಿಕ ಆಗುತ್ತೆ. ಈ ಬೆಲೆ ಅಧಿಕ ಆದಾಗ ಇದರ ಪರಿಣಾಮವಾಗಿ ಅದರ ಉತ್ಪಾದನೆಯೂ ಕೂಡ ಅಧಿಕ ಆಗುತ್ತೆ. ಈ 3 ಪಾಯಿಂಟ್ಸನ್ನು ನೋಡಿ ಒಂದೇ ಕೂಡಿಸಿ ನೀವು ಅಲ್ಲಿ ಜಸ್ಟ್ ಒಂದು 2-3 ಲೈನ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. 3ನೇ ಲಕ್ಷಣ ಬೆಲೆ. ಈ ಬೆಲೆ ಇದೆಯಲ್ಲ ಈ ಒಂದು ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಸಮನ್ವಯತೆಯನ್ನು ತರುತ್ತೆ ಮತ್ತು ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನುವಂಥ ಸಮಸ್ಯೆಗೂ ಕೂಡ ಇದು ಪರಿಹಾರವನ್ನು ನಮಗೆ ಕೊಡುತ್ತೆ. ಬೆಲೆ ಇದ್ದಾಗ ಗ್ರಾಹಕರು ಡಿಸೈಡ್ ಮಾಡ್ತಾರೆ ಯಾವುದನ್ನು ಪರ್ಚೇಸ್ ಮಾಡಬೇಕು, ಯಾವುದನ್ನು ಖರೀದಿಸಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಏನನ್ನು ಉತ್ಪಾದಿಸಬೇಕು. ಇನ್ನು ಬೆಲೆಯನ್ನು ಆಧಾರವಾಗಿಟ್ಟುಕೊಂಡು ಜನ ಡಿಸೈಡ್ ಮಾಡ್ತಾರೆ ಎಷ್ಟು ಖರೀದಿಸಬೇಕು. ನಾವು ಇಲ್ಲಿ ಎಷ್ಟು ಖರೀದಿಸಬೇಕು ಅಂದರೆ ಮಾರುಕಟ್ಟೆಯಲ್ಲಿ ಎಷ್ಟು ಬೇಡಿಕೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆವಾಗ ನಾವು ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನುವಂತಹ ಪ್ರಶ್ನೆಗೂ ಕೂಡ ಈ ಒಂದು ಬೆಲೆ ಇದೆಯಲ್ಲ ನಮಗೆ, ಬೆಲೆ ಯಂತ್ರ ಇದೆಯಲ್ಲ ನಮಗೆ ಆನ್ಸರನ್ನು ಕೊಡುತ್ತೆ ಅಥವಾ ಪರಿಹಾರವನ್ನು ಕೊಡುತ್ತೆ. 4ನೇ ಲಕ್ಷಣ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ. ಹಾಗಾಗಿ ನಾನು ಇಲ್ಲಿ ರೆಡ್ ಮಾರ್ಕ್ಲಿಂದ ಈ ರೀತಿ ಕಾಟ್ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ. 5ನೇದಾಗಿ ಈ ಒಂದು ಆರ್ಥಿಕತೆಯಲ್ಲಿ ಆರ್ಥಿಕ ಅಸಮಾನತೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಸಂಪನ್ಮೂಲಗಳ ಅಸಮಾನ ಹಂಚಿಕೆ ಯಾಕಂದ್ರೆ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ. ಇನ್ನು ಆರ್ಥಿಕತೆಯಲ್ಲಿ ಖಾಸಗಿಯವರ ನಿಯಂತ್ರಣ ಬಹಳ ಇರುತ್ತೆ. ಸರ್ಕಾರದ ಹಸ್ತಕ್ಷೇಪ ಕಡಿಮೆ, ಖಾಸಗಿಯವರ ನಿಯಂತ್ರಣ ಹೆಚ್ಚಾಗಿರುತ್ತೆ. ಹಾಗಾಗಿ ಆರ್ಥಿಕ ಸಂಪನ್ಮೂಲಗಳು ಅಸಮಾನವಾಗಿ ಹಂಚಿಕೆಯಾಗುತ್ತೆ. ಅದರ ಕಾರಣದಿಂದಾಗಿ ಈ ಆರ್ಥಿಕತೆಯಲ್ಲಿ ಆರ್ಥಿಕ ಅಸಮಾನತೆ ಉಂಟಾಗುತ್ತೆ. ಈ 5 ಲಕ್ಷಣಗಳನ್ನು ಬರೆದ್ರೆ ಇಲ್ಲಿಯೂ ಕೂಡ ನಿಮಗೆ 4ಕ್ಕೆ 4 ಅಂಕ ಸಿಗುತ್ತೆ. ಇನ್ನು ಕೊನೆಯ ಟಾಪಿಕ್ ನಮ್ಮದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಈ ಅಧ್ಯಾಯದಲ್ಲಿ ಇದು ನಮ್ಮ ಕೊನೆಯ ಟಾಪಿಕ್, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಇದರ ಮೇಲೆ ಪ್ರಶ್ನೆ ಯಾವ ರೀತಿ ಕೇಳಬಹುದು ಅಂದರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಬಹುದು. ಅಥವಾ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಯಾವ ರೀತಿ ಕೇಳಬಹುದು ಅಂದರೆ, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಅದನ್ನು ತಿಳಿಸಿ ಅಂತ ಕೇಳಬಹುದು. ಎರಡಕ್ಕೂ ಆನ್ಸರ್ ಸೇಮ್, ಸರಿಯಾಗಿ ನೋಡ್ಕೊಳ್ಳಿ. ಸೂಕ್ಷ್ಮ ಅರ್ಥಶಾಸ್ತ್ರ ಇದೆಯಲ್ಲ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳು ಅಂದರೆ ವೈಯಕ್ತಿಕ ಬೇಡಿಕೆ, ಒಬ್ಬ ಅನುಭೋಗಿಯ ಆದಾಯ, ಒಬ್ಬ ಅನುಭೋಗಿಯ ಬೇಡಿಕೆ, ಒಂದು ಸರಕಿನ ಬೆಲೆ, ಈ ರೀತಿ ವೈಯಕ್ತಿಕ ಅಥವಾ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಇದು ಅಧ್ಯಯನ ಮಾಡುತ್ತೆ. ಸಮಗ್ರ ಅರ್ಥಶಾಸ್ತ್ರ ಇದೆಯಲ್ಲ ಒಂದು ದೇಶದಲ್ಲಿ ಸಮಗ್ರ ಉತ್ಪಾದನೆ, ಸಮಗ್ರ ಬೇಡಿಕೆ, ದೇಶದ ಬೇಡಿಕೆ, ಇಡೀ ದೇಶದಲ್ಲಿ ಯಾವ ರೀತಿ ಪೂರೈಕೆ ಆಗ್ತಾ ಇದೆ ಅದನ್ನು ಕುರಿತು ಅಧ್ಯಯನ ಮಾಡುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದಾಗ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ವ್ಯಾಪ್ತಿ, ಸಬ್ಜೆಕ್ಟ್ ಮ್ಯಾಟರ್ ಇದೆಯಲ್ಲ ಅದು ಏನಾಗಿದೆ? ಪರಿಮಿತವಾಗಿದೆ ಅಥವಾ ಸೀಮಿತವಾಗಿದೆ ಅಂತ ಕೂಡ ನೀವು ಬರೀಬಹುದು. ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನ ವ್ಯಾಪ್ತಿ ಇದೆಯಲ್ಲ ಅದು ಬಹಳ ವಿಶಾಲವಾಗಿದೆ. ಅಂದ್ರೆ ಅದು ಇಡೀ ದೇಶದಲ್ಲಿ ಯಾವ ರೀತಿ ಬೇಡಿಕೆ ಆಗ್ತಾ ಇದೆ, ಇಡೀ ದೇಶದ ರಾಷ್ಟ್ರೀಯ ವರಮಾನ ಎಷ್ಟು, ಈ ರೀತಿ ದೊಡ್ಡ ದೊಡ್ಡ ವಿಷಯಗಳನ್ನ ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡುತ್ತೆ. ಹಾಗಾಗಿ ಅದರ ಅಧ್ಯಯನ ವ್ಯಾಪ್ತಿ ಏನಾಗಿದೆ? ವಿಶಾಲವಾಗಿದೆ.
ಕೀವರ್ಡ್ಸ್ಗಳನ್ನು ನೆನಪಿಟ್ಕೊಳ್ಳಿ. ಇದರ ಮೇಲೆ ಒಂದೊಂದು ವಾಕ್ಯವನ್ನು ಕ್ರಿಯೇಟ್ ಮಾಡಿ ನೀವೇ ಬರೀಬೇಕು ಓನ್ ಆಗಿ. ಮೂರನೇ ಪಾಯಿಂಟ್, ಈ ಸೂಕ್ಷ್ಮ ಅರ್ಥಶಾಸ್ತ್ರ ಇದೆಯಲ್ಲ, ಇದು ಭಾಗಶಃ ಸಮತೋಲನ ವಿಶ್ಲೇಷಣೆ ಆಗಿದೆ. ಭಾಗಶಃ ಅಂದರೆ ಒಂದು ಭಾಗ, ಒಂದು ಇಡೀ ಆರ್ಥಿಕತೆಯಲ್ಲಿ ಇದು ಜಸ್ಟ್ ಒಬ್ಬ ಅನುಭೋಗಿಯ ಬೇಡಿಕೆ ಎಷ್ಟು, ಒಬ್ಬ ಅನುಭೋಗಿ ಆದಾಯ ಎಷ್ಟು, ಈ ರೀತಿ ಚಿಕ್ಕ ಚಿಕ್ಕ ಭಾಗಗಳನ್ನು ಘಟಕಗಳನ್ನು ಅಧ್ಯಯನ ಮಾಡುತ್ತೆ. ಹಾಗಾಗಿ ನಾವು ಇದಕ್ಕೆ ಭಾಗಶಃ ಸಮತೋಲನ ವಿಶ್ಲೇಷಣೆ ಅಂತ ಕರಿತೀವಿ. ಆದರೆ ಇದು ಇದೆಯಲ್ಲ, ಇದನ್ನು ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಸಾಮಾನ್ಯ ಸಮತೋಲನ ವಿಶ್ಲೇಷಣೆ ಅಂತ ಕರಿತೀವಿ. ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾಲ್ಕನೇ ಪಾಯಿಂಟ್, ಈ ಸೂಕ್ಷ್ಮ ಅರ್ಥಶಾಸ್ತ್ರದ ವಿಶ್ಲೇಷಣೆಯನ್ನು ನಾವು ತುಣುಕು ವಿಧಾನ, ತುಣುಕು ಈಸಿಯಾಗಿ ನೆನಪಿಟ್ಟುಕೊಳ್ಳಿ, ತುಣುಕು ವಿಧಾನ ಅಂತ ಕರಿತೀವಿ. ಆದರೆ ಇದು ರಾಶಿಗಳ ವಿಧಾನ ಅಂತ ಕೂಡ ನಾವು ಇದಕ್ಕೆ ಕರಿತೀವಿ. ಬಹಳ ಈಸಿ ಇದೆ. ಐದನೇ ಪಾಯಿಂಟ್, ಇದು ಸ್ವಲ್ಪ ರಿಪಿಟೇಷನ್ ಅಂತ ಹೇಳ್ಬೋದು. ಈ ಪಾಯಿಂಟ್ನ ಬೇಕಂದ್ರೆ ಬದಿದೆ, ಇಲ್ಲಾಂದ್ರೆ ಬಿಡಬಹುದು. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಇದು ಇದೆಯಲ್ಲ, ವೈಯಕ್ತಿಕ ಮಾರುಕಟ್ಟೆಗೆ ಬೇಡಿಕೆ, ವೈಯಕ್ತಿಕ ಪೂರೈಕೆ, ವೈಯಕ್ತಿಕ ಒಬ್ಬ ಅನುಭೋಗಿಯ ಆದಾಯ, ಈ ರೀತಿ ಕುರಿತು ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ. ಆದರೆ ಸಮಗ್ರ ಅರ್ಥಶಾಸ್ತ್ರ ದೇಶದಲ್ಲಿರುವಂಥ ಒಟ್ಟು ಬೇಡಿಕೆ ಎಷ್ಟಿದೆ, ದೇಶದಲ್ಲಿ ಒಟ್ಟು ಪೂರೈಕೆ ಎಷ್ಟಾಗ್ತಾ ಇದೆ, ಒಂದು ರಾಷ್ಟ್ರದ ರಾಷ್ಟ್ರೀಯ ವರಮಾನ ಏನು, ಈ ರೀತಿ ವಿಷಯಗಳನ್ನು ಕುರಿತು ಸಮಗ್ರವಾಗಿ ಅಧ್ಯಯನ ಮಾಡುತ್ತೆ. ಇದರಲ್ಲಿ ನೀವು ಅಟ್ಲೀಸ್ಟ್ ಯಾವುದಾದ್ರೂ 4 ಪಾಯಿಂಟ್ಸ್ಗಳನ್ನು ಬರೆದಿರಬೇಕು. ನಾನು ಹೇಳ್ತೀನಿ, ಇಲ್ಲಿಂದ ಹಿಡಿದು ಇಲ್ಲಿ 4 ಪಾಯಿಂಟ್ಸ್ ಇದೆಯಲ್ಲ, ಈ 4 ಪಾಯಿಂಟ್ಸ್ ನೀವು ಎರಡೂ ಕಡೆ ಬರೆದ್ರೆ ನಿಮಗೆ 4 ಅಂಕ ಸಿಗುತ್ತೆ. ಈಸಿಯಾಗಿ ನೆನಪಿಟ್ಟುಕೊಳ್ಳಿ, ಬಹಳ ಈಸಿ ಇದೆ. ಕೀವರ್ಡ್ಸನ್ನು ನೆನಪಿಟ್ಟುಕೊಳ್ಳಿ, ಅದರ ಆಧಾರದ ಮೇಲೆ ವಿವರಣೆಯನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ. ನಾನು ಇಲ್ಲಿವರೆಗೆ ಟೀಚ್ ಮಾಡಿರುವಂಥ ಈ ಎಲ್ಲ ಟಾಪಿಕ್ಗಳ ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ, ಇನ್ನು ಪಿನ್ಡ್ ಕಾಮೆಂಟ್ನಲ್ಲಿ ಕೂಡ ಸಿಗುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಜಸ್ಟ್ ಒಂದು ಚಿಕ್ಕ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೊದಲ ಬಾರಿಗೆ ನೀವು ಈ ಚಾನಲ್ಗೆ ಭೇಟಿ ನೀಡಿದರೆ ಇದೇ ರೀತಿ ನಾವು ದ್ವಿತೀಯ PUCಗೆ ಸಂಬಂಧಿಸಿದಂತಹ ಆಲ್ಮೋಸ್ಟ್ ಎಲ್ಲ ವಿಷಯಗಳ ಮೇಲೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋಸ್ಗಳನ್ನು ಮಾಡ್ತೀವಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಜೊತೆಗೆ ಆ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಕೊನೆವರೆಗೆ ನೋಡಿರುವಂಥ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಬಹಳ ತುಂಬ ಹೃದಯದ ಧನ್ಯವಾದಗಳು.